ಯುದ್ಧದ ವೇಳೆ ಪಾಕಿಸ್ತಾನಕ್ಕೆ ರಕ್ಷಣಾ ಮಂತ್ರಿ ಹೇಳ್ತಾರೆ ಏನಾದರೂ ಹದ್ದು ಮೀರಿದ್ರೆ ನೋಡ್ತಾ ಇರೋದು ಏನು ಸ್ವಲ್ಪ ಗಾಂಚಲಿ ಮಾಡ್ದಂಗೆ ಇದೆ ಅವರುಗಳು ಯಾರು ಪಾಕಿಸ್ತಾನ ಅದಕ್ಕೆ ಕೊಟ್ಟಿದ್ದಾರೆ ವಾರ್ನಿಂಗು. ಪಾಕಿಸ್ತಾನ ಒಂದು ತಿಳ್ಕೋಬೇಕು, ಯುದ್ಧ ಸ್ಟಾರ್ಟ್ ಮಾಡ್ಬೋದು ನೀವು, ಆಮೇಲೆ ನಿಮ್ಮ ಎದುರು ನಡೆಸೋಕ್ಕಾಗಲ್ಲ. ಯಾಕಂದರೆ 2 ದಿನಕ್ಕೆ ಪೆಟ್ರೋಲ್ ಇಲ್ಲ, 3 ದಿನಕ್ಕೆ ಫಾರಿನ್ ಕರೆನ್ಸಿ ಇಲ್ಲ, 15 ದಿನ ಆದಮೇಲೆ ಅಮ್ಯುನಿಷನ್ನು ಮದ್ದುಗುಂಡು ಇರಲ್ಲ ನಿಮ್ಮ ಹತ್ರ. ಹಾಂ ಸರಿ, ಅವನು ಆಮೇಲೆ ಜೋಕರ್ ಇಟ್ಕೊಂಡು ದೇಶ ನಡೆಸೋಕ್ಕಾಗತ್ತ ನಿಮ್ಮ ಕೈಯಲ್ಲಿ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಇದು ಏರ್ ಟ್ರಾಫಿಕ್ ಇದು ಫ್ಯೂಯಲ್ ಎಲ್ಲ ಹೆಚ್ಚಾಯ್ತಲ್ಲ, ಅದಕ್ಕೆ ಬೆಲೆನೂ ಜಾಸ್ತಿ ಆಗಿದೆ. ದೇಶೀಯವಾಗಿ 275ರಿಂದ 950 ರೂಪಾಯಿ. ನಾನು ನಿನ್ನೆ ಹೇಳಿದೆ 8.5% ಮಾತ್ರ ಆಗಿರೋದು ದೇಶದ ಒಳಗಡೆ ಇರೋ ವಿಮಾನಗಳಿಗೆ ಅಂತ. ಹೊರಗಡೆ ಇದು 900ರಿಂದ 10,000 ರೂಪಾಯಿವರೆಗೂ ಆಗಿದೆ. ಅದಕ್ಕೆ ಫುಲ್ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ ಬೆಲೆ ಏರಿಕೆನ. ಹಾಗಾಗಿ ಇದು ಆರಂಭ. ನನ್ನ ಪ್ರಕಾರ ಇನ್ನೂ 2 ರೌಂಡ್ ಇದೆ ಅಂತ ಕಾಣುತ್ತೆ ಬೆಲೆ ಏರಿಕೆ ವಿಮಾನದ್ದು. ರಾಜ್ಯಸಭೆಯಲ್ಲಿ ಇರುವಂಥ ಸಂಸದ ರಾಘವ್ ಚಡ್ಡಾಗೆ ಆಪ್ ಪಕ್ಷ ಶಾಕ್ ಕೊಟ್ಟು ಉಪನಾಯಕ ಸ್ಥಾನದಿಂದ ವಜಾಗೊಳಿಸಿ ಇದು ಮಾಡಿದೆ. ಅದೇನ ಮದುವೆ ಆದಮೇಲೆ ಆ ಪಾರ್ಟಿ ಸ್ವಲ್ಪ ಕಚಾಪಿಚ ಮಾಡ್ಕೊಂಡು ಎಲ್ಲೂ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಬಿಜೆಪಿ ಜೊತೆಗೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇರ್ಬೋದೇನು, ಏನು ಮಾಮೂಲದು. SC ST ಹೆಚ್ಚುವರಿ ಮೀಸಲಾತಿ ನೀಡುವ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸ್ಬಿಡಿ ಅಂತ ಕಾಂಗ್ರೆಸ್ ಸಂಸದರು. ವಾಪಸ್ ಬಿಡೋಕ್ಕೆ ನೀನು ಸೇರಿಸ್ಬಿಡಿ ಅಂತ ಸೇರಿಸ್ಬಿಡಕ್ಕೆ ಅದೇನು ಮಕ್ಕಳಾಟನ? ಇಂಥದ್ದು 1000 ಇವೆ ಅಲ್ಲಿ ಅರ್ಜಿಗಳು. ರಾಜ್ಯಗಳೆಲ್ಲ ಕಡೆಯಿಂದ ಬಂದಿದೆ. ದೇಶವ್ಯಾಪಿ ಆಗಬೇಕದು ಕೆಲಸ, ಬರೀ ಕರ್ನಾಟಕಕ್ಕೆ ಮಾತ್ರ ಮಾಡೋಕ್ಕೆ ಬರಲ್ಲ. ಇದು ಕಾಂಗ್ರೆಸ್ ಸಂಸದರು ಕಂಡುಕೊಂಡಿರುವಂಥ ಅಡ್ಡ ಮಾರ್ಗ, ಮೋಸ ಮಾರ್ಗ, ದಗಾಕೋರ್ತರದ ಮಾರ್ಗ, ಮತ್ತು ಪರಿಶಿಷ್ಟ ಜಾತಿಯ ಬಲಗೈನವರಿಗೆ ಮೋಸ ಮಾಡಲು ಹುಡುಕಿಕೊಂಡಿರುವ ವಿಧಾನ. ಫಸ್ಟು ಬಾಯಿ ಮುಚ್ಕೊಂಡು ನೀವು ಕಾಂಗ್ರೆಸ್ ಸಂಸದರು ಇಷ್ಟು ಮಾತಾಡ್ತಿರೋರು ರಾಜ್ಯದ ಒಳಗಡೆ ಇರೋ ಪರಿ ಕೊಡ್ರಪ್ಪ ಮೀಸಲಾತಿನ, ಆಮೇಲೆ ಉಳಿದಿದ್ದು ಮಾತಾಡೋರಂತೆ ಭಯಂಕರ ಗಿರಾಕಿಗಳು. ಫಸ್ಟ್ ಒಳಗಡೆ ಇರೋದು ಕೊಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಶಿವಮೊಗ್ಗ ಜಿಲ್ಲಾ ವ್ಯವಸ್ಥಾಪಕ ಪರಮೇಶ್ವರಪ್ಪ ಅವರನ್ನು ದೋಷಿ ಅಂತ ಶಿವಮೊಗ್ಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಶಿಕ್ಷೆ 2 ವರ್ಷ, 40,000 ರೂಪಾಯಿ, 40,000 ದಂಡ, 2 ವರ್ಷ ಶಿಕ್ಷೆ. ರನ್ವೇನಲ್ಲಿ ಓಡಾಡ್ತಂತೆ ಸ್ಪೈಸ್ ಜೆಟ್ ಒಂದು ವಿಮಾನ ಬೆಂಗಳೂರಿನಲ್ಲಿ 1 ಗಂಟೆ ಕಾಲ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡಿದೆಯಂತೆ. ಫೈನಲಿ ಅದಕ್ಕೆ ಟೇಕ್ ಆಫ್ ಪರ್ಮಿಷನ್ ಕೊಟ್ಟಿಲ್ಲ, ಕ್ಯಾನ್ಸಲ್ ಮಾಡಿದ್ರು. ಜನ ಆಕ್ರೋಶ ಪಡಿಸಿದ್ರು. ಇನ್ನೇನು ಮಾಡಬೇಕು, ಬುರುಡ ಚೆಚ್ಬಿಡ್ಬೇಕಾಗಿತ್ತು ಹಿಡ್ಕೊಂಡವ್ನು ಯಾವನಿಗೂ ಕೋತಿಗೆ. ಕಾಮನ್ ಸೆನ್ಸ್ ಬೇಡವಾ? ರೌಂಡ್ ಓಡಿಸಿ ಆಮೇಲೆ ಕ್ಯಾನ್ಸಲ್ ಅಂದರೆ ಮೊದಲೇ ಇಳಿಸ್ಬಿಟ್ಟು ಮನೆ ಕಳಿಸ್ಬಿಟ್ಟಿರಾಗಿರೋದಪ್ಪ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬಂದು 80 ಮೂಟೆ ಗೋಧಿನ ಪ್ರಾಂಶುಪಾಲರು ಭೂಮಿ ಒಳಗಡೆ ಹೂತಿಟ್ಟ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. ಭೂಮಿ ಒಳಗಡೆ 2 ವರ್ಷದಿಂದ ತರೀಕೆರೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಹರೀಶ್ ಮಾಡಿದ್ರಂತೆ ಕೆಲಸ. ಗೋಧಿ ಉತ್ತಿರದ ನಾನಾ ಅನುಮಾನ ಬಂದಿದೆ. ಗುಂಡಿ ತೆಗೆಸ್ದಾಗೆಲ್ಲ ಸಿಗಾಕೊಂಬಿಟ್ಟಿದೆ. ಅದೆಲ್ಲ ಓಕೆ, ಸಿಗಾಕೊಂಡಿದ್ದು ಎಲ್ಲ ಸರಿ, ಬಟ್ ಹೂತಾಕಿದ್ಯಾಕಪ್ಪ? ಮಾರೋಕೆ ಅಂತ ಇಟ್ಕೊಂಡು ಆಗಲಿಲ್ವಾ ಏನೋ ಆ ಡೌಟು. ಅಯ್ಯೋ, ಅಲ್ಲಿ ಲೂಜಿನ್ ತಗೊಂಬಂದು ಹಾಳಾಗಿದ್ರೆ ಅದನ್ನು ಈಜಿಪ್ಟಲ್ಲಿ ಜನ ಎಷ್ಟು ಬುದ್ಧಿವಂತರಿದ್ರು ಅಂದರೆ ಆ ಕಾಲದಲ್ಲಿ. ನಮ್ಮಲ್ಲೂ ಇತ್ತು ಕೆಲವು ನಮ್ಮ ಕೆಲವು ಸಂಸ್ಕೃತಿ ಪದ್ಧತಿಗಳಿವೆ. ನಾವು ಭೂಮಿಯಲ್ಲಿ ದವಸ ಧಾನ್ಯಗಳನ್ನು ಹೂತಿಡ್ತಾ ಇದ್ವಿ. ಆದರೆ ಅದಕ್ಕೆ ಪಾಟ್ಗಳು ಅದಕ್ಕೆಲ್ಲ ಮಾಡ್ಕೊಂಡಿದ್ರು ಈಜಿಪ್ಟಲ್ಲಿ. 4 ವರ್ಷ 6 ವರ್ಷ. ಮಂಗೋಲಿಯಾಲಿದೆ, ಈಗಲೂ ಇದೆ ಆ ಸಿಸ್ಟಮ್ ಕೆಲವು ಕಡೆ, ಡೀಪ್ ಇನ್ ಸೈಡ್ ಮಂಗೋಲಿಯಾ. ಅದು ಇದು ನಾನೆಲ್ಲೂ ಕೇಳಿರಲಿಲ್ಲ, ಈ ಥರ ಹೂತಿಡೋದು. ಚೀಲದಲ್ಲಿಲ್ಲ, ಏನಿಲ್ಲ, ಸುಮ್ಮನೆ ಹಳ್ಳ ತೊಡೆದ್ಬಿಟ್ಟು ಸುರಿದು ಬಿಟ್ಟಿರೋದ ಚೀಲಗಳಲ್ಲಿ ಹಾಗೆ ಹಾಕಿರೋದು. ಅವನು ಯಾವನ್ರಿ ಅವನು? ಫೂಲ್ ಅವನು. ಅಯ್ಯೋ ಗ್ರಾಚಾರ, ಹೋಗಿ ಹತ್ಲ ಕಡೆ. ಹಾಂ ಸರಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ಹೆಚ್ಚುವರಿ ಸತ್ರ ನ್ಯಾಯಾಲಯ 21 ವರ್ಷದ ಬಳಿಕ ಆರೋಪಿಗೆ ಒಬ್ಬ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಪರಶುರಾಮ ಎಂಬ ವ್ಯಕ್ತಿ ಪತ್ನಿಯ ಜೊತೆಗೆ ಓರ್ವ ಅಕ್ರಮ ಸಂಬಂಧ ಏನೋ ಹೊಂದಿದ್ದ ಅಂತೇಳಿ ಕೊಲೆ ಮಾಡಿದ್ದಂತೆ. ಕಳಿಸಿದ್ರು ಅವನು ಒಳಕ್ಕೆ, ಹೋಗತ್ಲ ಕಡೆ ಅಂತ. ಆಯಿತು. ಮಗನ ಅನಾರೋಗ್ಯ ಗುರುತುಪಡಿಸೋದಕ್ಕೆ ಹೆತ್ತ ತಾಯಿನೇ ತನ್ನ ಮಗಳನ್ನ ಬಲಿ ಕೊಟ್ಟರು. ಆಘಾತಕಾರಿ ಘಟನೆ ಜಾರ್ಖಂಡ್ನ ಕುಸುಂಬಾ ನಗರದಲ್ಲಿ ನಡೆದಿದೆ. ಅಯ್ಯೋ, ಇಲ್ಲಿ ತಾಯಿ ಮಗುಗೆ ಹಿಂಗೆ ಆಗೋಯ್ತಲ್ಲ ಅಂತ ಅವಳು ಆತ್ಮಹತ್ಯೆ ಮಾಡ್ಕೊತಾಳೆ. ಅಲ್ಲಿ ತಾಯಿ ಮಗನ ಆರೋಗ್ಯ ಸರಿಪಡಿಸೋಕ್ಕೆ ಮಗಳನ್ನ ಬಲಿ ಕೊಡ್ತಾಳಂತೆ. ಏನಪ್ಪ ಕಥೆ. ಹನುಮ ಜಯಂತಿ ಹಿನ್ನೆಲೆಯಲ್ಲಿ ರಾಮಾಯಣ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಓಕೆ, ನೋಡಿ ಎಂಜಾಯ್ ಮಾಡಿ ಅಷ್ಟೇ.